ಫ್ರೆಂಡ್, ಫೈನಲಿ ಇಡ್ಲಿ ಚಟ್ನಿ ಸಾಂಬಾರು ರೆಡಿ ಆಯಿತು. ಇದನ್ನು ಇಡ್ಲಿ ಸಾಂಬಾರು ಹೇಗೆ ಮಾಡೋದು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ. ಆಮೇಲೆ ಚಟ್ನಿನೂ ಸಹ ತೋರಿಸ್ಕೊಡ್ತೀನಿ. ಅದು ಹೇಗಿದೆ ಅಂತ ನೋಡಿ ಇದಕ್ಕೆ ಏನೇನು ಬೇಕು ಅನ್ನೋದನ್ನು ನೋಡೋದ. ಓಕೆನಾ ಫ್ರೆಂಡ್ಸ್? ಇವತ್ತು ಇಡ್ಲಿಗೆ ಸಾಂಬಾರು ಚಟ್ನಿ ಎರಡು ಮಾಡ್ತಾಯಿದ್ದೀನಿ ಹೋಟೆಲ್ ಸ್ಟೈಲಲ್ಲಿ. ಅದು ಎಲ್ಲಿದು ಅಂದರೆ ಬಿಡದಿ ಹತ್ರ ಒಂದು ಹೋಟೆಲ್ ಇದೆಯಲ್ಲ, ಅಲ್ಲಿ ಮಾಡುವಂಥದ್ದು ಸಾಂಬಾರು ಚಟ್ನಿ ನಾನು ಮಾಡ್ತಾ ಇರೋದು. ಅದಕ್ಕೆ ಬೇಕಾಗಿರೋ ಪದಾರ್ಥಗಳು: ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಆಮೇಲೆ ಒಗ್ಗರಣೆಗೆ ಕರ್ಬೇವಿನ ಸೊಪ್ಪು, ಒಣಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಸಾಸಿವೆ, ಅರಿಶಿನ, ಧನಿಯಾ ಪುಡಿ, ಹಸಿಮೆಣ್ಸಿನ್ಕಾಯಿ ಪುಡಿ ಬೆರೆಸಿರುವಂಥದ್ದು. ಇದು ಕಡಲೆ ಹಸಿಟ್ಟು. ಈಗ ಫಸ್ಟು ನಾವು ಇದಿಷ್ಟನ್ನು ಕೂಗಿಸ್ಕೋಬೇಕು. ನಾನೆಲ್ಲ ಹಾಕೋತಾ ಇದ್ದೀನಿ. ಈರುಳ್ಳಿ, ಟೊಮೊಟೊ ಇವೆಲ್ಲ ಐಟಮ್ಗಳನ್ನೆಲ್ಲ ಹಾಕೋತಾ ಇದ್ದೀನಿ. ಅರಿಶಿನ ಹಾಕೋತಾ ಇದ್ದೀನಿ. ಆಮೇಲೆ ಧನಿಯಾ ಪುಡಿ, ಹಸಿಮೆಣ್ಸಿನ್ಕಾಯಿ ಪುಡಿ ಹಾಕೋತಾ ಇದ್ದೀನಿ. ಸ್ವಲ್ಪ ಹಾಕ್ಕೊಳ್ಳಿ. ನಿಮ್ಗೆ ಖಾರ ಬೇಕು ಅಂದರೆ ನೀವು ಆಮೇಲೆ ಹಾಕೋಬೋದು. ಉಪ್ಪು ಹಾಕೋತಾ ಇದ್ದೀನಿ. ಈಗ ಇದಿಷ್ಟು ನೀರು ಹಾಕ್ಬಿಟ್ಟು ನಾನು ಕೂಗಿಸ್ಕೊತೀನಿ ಫ್ರೆಂಡ್ಸ್. ಈಗ ಆಮೇಲೆ ಒಗ್ಗರಣೆಗೆ ಹಸಿಮೆಣ್ಸಿನ್ಕಾಯಿ ಪುಡಿ ಹಾಕ್ಕೊಳ್ಳಿ. ಓಕೆನಾ? ಬನ್ನಿ ಇದನ್ನು ಕೂಗಿಸ್ಕೊಳ್ಳೋಣ. ಫ್ರೆಂಡ್ಸ್ ನೋಡಿ, ಎಲ್ಲ ಹಾಕಿದ್ದೀನಿ. ನೀರೆಲ್ಲನೂ ಹಾಕ್ಬಿಟ್ಟು ನಾನು ಉಪ್ಪನ್ನು ಸಹ ಹಾಕಿದ್ದೀನಿ. ಈಗ ಮುಚ್ಚಿಬಿಟ್ಟು ಈಗ ಒಂದೆರಡು ವಿಷಲ್ ಕೂಗಿಸ್ಕೊಳ್ಳೋಣ. ಓಕೆನಾ ಫ್ರೆಂಡ್ಸ್ ನೋಡಿ, ಎಲ್ಲ ಕೂಗಿದೆ. ಇದೊಂದು ಸ್ವಲ್ಪ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಇದನ್ನೆಲ್ಲ ರುಬ್ಬಬೇಕು. ಓಕೆನಾ ಫ್ರೆಂಡ್? ಎಲ್ಲ ಕೂಗಿದೆ. ಇದು ಎಲ್ಲ ತಣ್ಣಗಾಗಿದೆ. ಇದನ್ನು ಸೋಸ್ಕೋಬೇಕು. ಇದು ಸೋಸ್ಕೊಂಡ್ಮೇಲೆ ಸ್ವಲ್ಪ ಇನ್ನೊಂಚೂರು ಆರಬೇಕು. ಇದೊಂದು ಸ್ವಲ್ಪ ಆರಲಿ. ಫ್ರೆಂಡ್, ಈಗ ರುಬ್ಕೊಂಡಿದ್ದೀನಿ ಇದನ್ನು. ಇವಾಗ ನಾನು ಒಗ್ಗರಣೆ ತಯಾರಿಸ್ಕೊಂಡಿದ್ದೀನಿ. ಆಲ್ರೆಡಿ ಕಾಯಕ್ಕೆ ಇಟ್ಟಿದ್ದೀನಿ. ಇದೊಂದು ಸ್ವಲ್ಪ ಸಿಡಿಬೇಕು. ಫ್ರೆಂಡ್, ಎಲ್ಲ ಸಿಡಿದಿದೆ. ಇವಾಗ ನಾನು ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ನೋಡಿ, ಎಲ್ಲ ಇದಾಗಿದೆ. ನಿಮಗೆ ಬೇಕು ಅಂದರೆ ಹಿಂಗೆ ಹಾಕ್ಕೊಳ್ಳಿ, ನಿಮಗೆ ಬೇಡ ಅಂದರೆ ಬೇಡ. ನಾನು ಹಿಂಗೆ ಹಾಕ್ಕೊತೀನಿ ಇದಕ್ಕೆ. ಈಗ ರುಬ್ಬಿರೋ ಮಸಾಲೆ ಹಾಕೋತಾ ಇದ್ದೀನಿ. ನಾವು ಸೋಸ್ಕೊಂಡಿರೋ ನೀರನ್ನೇ ಹಾಕ್ಕೋಬೇಕು. ನೋಡಿ, ನಾನು ಅದೇ ನೀರು ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಹಾಕ್ಕೋಬೇಕು. ನೋಡಿ, ಎಲ್ಲನೂ ಹಾಕೋತಾ ಇದ್ದೀನಿ. ಇದಕ್ಕೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡ್ಕೊಳ್ಳಿ. ಆಮೇಲೆ ಕಡಲೆ ಹಸಿಟ್ಟಿಗೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ನೀರು ಬೆರೆಸ್ಕೊಳ್ಳಿ ಒಂಚೂರು. ಫ್ರೆಂಡ್, ನಾನು ಎಲ್ಲನೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಹಾಕೋತಾ ಇದ್ದೀನಿ. ಆಮೇಲೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ನೋಡ್ಕೊಳ್ಳಿ. ಓಕೆನಾ? ಇದೊಂದು ಸ್ವಲ್ಪ ಮಳ್ಳು ಬರಲಿ. ಬನ್ನಿ ಫ್ರೆಂಡ್ಸ್, ಹೇಗಾಗಿದೆ ಅಂತ ನೋಡೋದ. ನೋಡಿ, ಎಲ್ಲ ಚೆನ್ನಾಗಿ ಬೆಂದಿದೆ. ಉಪ್ಪು ಖಾರ ಎಲ್ಲ ಟೇಸ್ಟ್ ಎಲ್ಲ ನಾನು ಮಾಡಿ ನೋಡಿದ್ದೀನಿ, ಚೆನ್ನಾಗಿದೆ. ಆದರೆ ಟ್ರೈ ಮಾಡಿ. ಇಡ್ಲಿಗಂತೂ ತುಂಬ ಸಖತ್ತಾಗಿರುತ್ತೆ. ಲೈಕ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ ಸಪೋರ್ಟ್ ಮಾಡಿ. ನಿಮ್ಮಿಂದ ನಾನು ಫ್ರೆಂಡ್ಸ್. ಓಕೆನಾ? ಓಕೆ, ಬಾಯ್ ಬಾಯ್. ಹಾಯ್ ಫ್ರೆಂಡ್ಸ್, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಏನು ರೆಸಿಪಿ ಮಾಡ್ತಾಯಿದ್ದೀನಿ ಅಂದರೆ ಇಡ್ಲಿಗೆ ಸಾಂಬಾರು ಚಟ್ನಿ ಎರಡು ಮಾಡ್ತಾಯಿದ್ದೀನಿ. ಬೆಂಗಳೂರಲ್ಲಿ ಬಿಡದಿಲಿ ಒಂದು ಹೋಟೆಲ್ ಸಿಗುತ್ತಲ್ಲ, ಆ ಥರ ಟೈಪಲ್ಲೇ ನಾನು ಮಾಡ್ತಾ ಇರೋದು. ಸೇಮ್ ಹಂಗೆ ಇದೆ. ಒಂದು ಸಲ ಟ್ರೈ ಮಾಡಿ. ಬಟ್ ಇದಕ್ಕೆ ಏನೇನು ಬೇಕು ಅನ್ನೋದನ್ನು ನಾವು ನೋಡೋಣ. ಬನ್ನಿ ಫ್ರೆಂಡ್ಸ್, ಅದು ತುಂಬ ಚೆನ್ನಾಗಿರುತ್ತೆ ಇದು. ಓಕೆ, ಬನ್ನಿ ಇದಕ್ಕೆ ಏನೇನು ಬೇಕು ಅಂತ ನೋಡೋಣ. ಫ್ರೆಂಡ್, ಚಟ್ನಿಗೆ ಬೇಕಾಗಿರೋದು ಕಡಲೆ, ಶುಂಠಿ, ಒಂದು 4-5 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಪುದೀನ, ಕಾಯಿ, ಹುಣಸೆಹಣ್ಣು. ಬಟ್ ಇನ್ನು ಒಗ್ಗರಣೆಗೆ ಕಡಲೆಬೇಳೆ, ಉದ್ದಿನಬೇಳೆ, ಕರ್ಬೇವಿನ ಸೊಪ್ಪು, ಒಣಮೆಣ್ಸಿನ್ಕಾಯಿ, ಸಾಸಿವೆ, ಇದಿಷ್ಟೇ. ಈಗ ಇದನ್ನು ರುಬ್ಕೊಳ್ಳೋದ ಫ್ರೆಂಡ್ಸ್. ಈಗ ಚಟ್ನಿಗೆ ಫ್ರೆಂಡ್ ಎಲ್ಲ ರುಬ್ಕೊಂಡಾಗಿದೆ. ಇವಾಗ ನಾನು ಒಗ್ಗರಣೆಗೆ ರೆಡಿ ಮಾಡ್ಕೊಂಡಿದ್ದೀನಿ. ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ಕಾಯಿಲಿ. ಸಾಸಿವೆ ಹಾಕ್ತಾಯಿದ್ದೀನಿ. ಫ್ರೆಂಡ್, ಕರ್ಬೇವಿನ ಸೊಪ್ಪು, ಉದ್ದಿನಬೇಳೆ, ಕಡಲೆಬೇಳೆ ಅವೆಲ್ಲ ಹಾಕ್ತಾಯಿದ್ದೀನಿ. ಬ್ರೌನ್ ಕಲರ್ ಆಗಲಿ. ಇದು ಆಗಿದೆ. ಇವಾಗ ನಾನು ಕಾಯಿ ಚಟ್ನಿ ಆಡಿಸ್ಕೊಂಡಿದ್ನಲ್ಲ, ಅದು ಹಾಕ್ತಾಯಿದ್ದೀನಿ. ಫ್ರೆಂಡ್ ನೋಡಿ, ನೀರು ಎಲ್ಲ ಹಾಕಿದ್ದೀನಿ. ನಿಮಗೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡ್ಕೊಳ್ಳಿ. ಉಪ್ಪು ಸಹ ಟೇಸ್ಟ್ ಮಾಡಿ ನೋಡಿ. ನಾನಿಷ್ಟು ನೀರಂಗೆ ಹಾಕೋತಾ ಇದ್ದೀನಿ.
ಇಡ್ಲಿಗೆ ಬೇಕಲ್ಲ ಅದಕ್ಕೆ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಆದರೆ ತುಂಬ ಚೆನ್ನಾಗಿರುತ್ತೆ, ಒಂದು ಸಲ ಟ್ರೈ ಮಾಡಿ. ಇಡ್ಲಿಗೆ ಸಾಂಬಾರು ಚಟ್ನಿ ಎರಡು ಮಾಡಿದ್ದೀನಿ. ಇನ್ನು ಇಡ್ಲಿದು ರೆಡಿ ಮಾಡ್ಕೊತೀನಿ.